ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಉತ್ತರಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆಗಳನ್ನ ತಿಳ್ಕೊಳ್ಳೋಣ. ಪ್ರಥಮ ಜನ್ಮಕ್ಕೆ ಚರಿತ್ ಅಬ್ ಕಹವು ಸುನಹು ಬಿಹಗೇಸ್ ಸುನಿ ಪ್ರಭು ಪದರಥಿ ಉಪಜಯಿ ಜಾತೆ ಮಿಟಹಿ ಕಲೇಸ್ पूर्व कल्प एक प्रभु जुग कलिजुग मल मूल नर अरु नारी अधर्मरत सकल निगम प्रतिकूल तेहि कलिजुग कोसलपुर जाई जन्मत भयउ शूद्र तनु पाई शिव सेवक मन क्रम अरुबानी आन देव निंदक अभिमानी धन मद मत परम बचाला परम बाचाला उग्र बुद्धि उर दंभ बिसाला जदपि रहेवु रघुपति रजधानी तदपि न कछु महिमा तब जानी अब जाना मैं अवध प्रभावा निगमागम पुराण अस गावा कवनेहु जन्म अवध बस जोई राम परायण सो परि होई अवध प्रभाव जान तब प्राणी जब उर बसही रामो धनु पानी सो कलिकाल कठिन उर्गारी ಪಾಪ ಪರಾಯಣ ಸಬ ನರ ನಾರಿ. ಇವು ಚೌಪಾಯಿಗಳು ಮತ್ತೆ ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ನನಗೆ ಈ ಒಂದು ಶರೀರದಿಂದಾನೇ ರಾಮಭಕ್ತಿ ಅನ್ನೋದು ಸಿಕ್ಕಿದ್ದು. ಅದಕ್ಕೆ ನನಗೆ ಈ ಶರೀರ ಅಂದರೆ ತುಂಬ ಇಷ್ಟ. ನಾನು ಇಚ್ಛಾಮರಣಿ ಆದರೂ ಕೂಡ ನನಗೆ ಈ ಶರೀರವನ್ನು ತ್ಯಾಗ ಮಾಡೋದಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ಶರೀರನೇ ಇಲ್ಲದೆ ಇದ್ದರೆ ರಾಮ ಭಜನೆ ಅನ್ನೋದು ಆಗೋದಿಲ್ಲ ಅಂತ ವೇದಗಳು ಕೂಡ ವರ್ಣನೆ ಮಾಡಿದೆ ಅಂತ ಹೇಳಿ, ಮೊದಲಿಗೆ ನನಗೆ ಮೋಹ ಅನ್ನೋದು ತುಂಬ ದುರ್ಗತಿಗೆ ನನ್ನನ್ನು ಈಡು ಮಾಡ್ತು. ರಾಮನಿಗೆ ವಿಮುಖವಾಗಿ ನಾನು ಯಾವತ್ತೂ ಕೂಡ ಸುಖವಾಗಿ ನಿದ್ರೆ ಕೂಡ ಮಾಡಿರಲಿಲ್ಲ. ಬೇಕಾದಷ್ಟು ಜನ್ಮಗಳಲ್ಲಿ ನಾನು ಜಪ ತಪ ಯಜ್ಞ ದಾನ ಈ ರೀತಿ ಬೇಕಾದಷ್ಟು ಕರ್ಮಗಳನ್ನು ಮಾಡಿಬಿಟ್ಟಿದ್ದೀನಿ. ಮತ್ತೆ ಮತ್ತೆ ನಾನು ಬೇರೆ ಬೇರೆ ಯೋನಿಗಳಲ್ಲಿ ಹುಟ್ಟಿದೆ, ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡಿದೆ. ಆದರೆ ಭಕ್ತಿಯಲ್ಲಿರುವಂಥ ಸುಖ ನನಗೆ ಯಾವುದರಲ್ಲೂ ಯಾವತ್ತೂ ಸಿಕ್ಕಿಲ್ಲ. ನನಗೆ ಅನೇಕ ಜನ್ಮಗಳ ಸ್ಮರಣೆ ಇದೆ. ಈಗ ನಮಗಿಲ್ಲ, ಅವ್ರಿಗಿದೆ ಅಲ್ವಾ. ಅದಕ್ಕೆ ಕಾರಣ ಕೂಡ ಹೇಳ್ತಾರೆ. ಯಾಕೆ ಅಂತಂದರೆ ಶಿವನ ಕೃಪೆ ಇದ್ದಿದ್ರಿಂದ ನನಗೆ ಮೋಹ ಅನ್ನೋದು ಕವಿದಿರಲಿಲ್ಲ. ಮೋಹ ಇಲ್ಲದೆ ಇರೋದ್ರಿಂದಾನೇ ಅನೇಕ ಜನ್ಮಗಳ ನೆನಪಿದೆ ನನಗೆ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮ ಬುದ್ಧಿಗೆ ಮೋಹ ಕವಿದಿರೋದ್ರಿಂದ ನಮಗೆ ಯಾವುದು ನೆನಪಿರೋದಿಲ್ಲ. ಈಗ ಹೇಳಿದ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೆನಪಿರೋದಿಲ್ಲ. ಆದರೆ ಕಾಕಭೂಷುಂಡಿ ಅವ್ರಿಗೆ ಹಾಗಲ್ಲ. ಅವ್ರಿಗೆ ಅನೇಕ ಜನ್ಮದ ನೆನಪಿದೆ. ಯಾಕೆ? ಬುದ್ಧಿಗೆ ಮೋಹ ಕವದಿಲ್ಲ ಅಂತಂದ್ಬಿಟ್ಟು ಅರ್ಥ. ಮುಂದುವರೆದು ಹೇಳ್ತಾರೆ, ಓ ಖಗರಾಜ ಕೇಳು, ನಾನೀಗ ಮೊದಲ ಜನ್ಮದ ವೃತ್ತಾಂತವನ್ನು ನಾನು ಹೇಳ್ತೀನಿ. ಅದನ್ನು ಕೇಳಿದವರಿಗೆ ನಿಜವಾಗ್ಲೂ ಆ ಪ್ರಭುವಿನ ಚರಣಗಳಲ್ಲಿ ಪ್ರೀತಿ ಅನ್ನೋದು ಉಂಟಾಗುತ್ತೆ. ಅದರಿಂದ ಎಲ್ಲ ರೀತಿಯ ಕ್ಲೇಶಗಳು ಕೂಡ ದೂರ ಆಗುತ್ತೆ. ಅಂದರೆ ಕಾಕಭೂಷುಂಡಿಯವರ ಜನ್ಮದ ವೃತ್ತಾಂತವನ್ನು ಕೇಳಿದವರಿಗೆ ಆ ಭಗವಂತನಲ್ಲಿ ಪ್ರೀತಿನೂ ಉಂಟಾಗತ್ತೆ, ಮತ್ತು ನಮಗಿರುವಂಥ ಎಲ್ಲ ಕಷ್ಟಗಳು ಕೂಡ ದೂರ ಆಗತ್ತೆ. ಪ್ರಭೋ, ಹಿಂದಿನ ಒಂದು ಕಲ್ಪದಲ್ಲಿ ಪಾಪಗಳ ಮೂಲವಾದಂತಹ ಕಲಿಯುಗ ಇತ್ತು. ಅಂದರೆ ಈಗಿನ ಕಲ್ಪದ ಬಗ್ಗೆ ಹೇಳ್ತಾ ಇಲ್ಲ, ಹಿಂದೆ ಯಾವುದೋ ಒಂದು ಕಲ್ಪದಲ್ಲಿ ಆಗಿದ್ದನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ಕಲಿಗಾಲ ಅನ್ನೋದಿತ್ತು. ಅದರಲ್ಲಿ ಎಲ್ಲ ಸ್ತ್ರೀ ಪುರುಷರು ಕೂಡ ಅಧರ್ಮ ಪರಾಯಣರು, ಎಲ್ಲರೂ ಅಧರ್ಮ ಮಾಡುವಂಥವ್ರೆ, ವೇದ ವಿರೋಧಿಗಳಾಗಿದ್ದಂಥವ್ರು. ಆ ಕಲಿಯುಗದಲ್ಲಿ ನಾನು ಅಯೋಧ್ಯ ನಗರದಲ್ಲಿ ಒಬ್ಬ ಶೂದ್ರನಾಗಿ ಹುಟ್ಟಿದ್ದೆ. ಅಂದರೆ ಈಗ ಯಾವುದೋ ಬೇರೆ ಒಂದು ಕಲ್ಪದಲ್ಲಿ ನಡೆದಿರುವಂಥ ಕತೆ. ಅಲ್ಲಿ ಕಲಿಯುಗ, ಸತ್ಯಯುಗ ಅಲ್ಲ, ದ್ವಾಪರ ಯುಗ ಅಲ್ಲ, ತ್ರೇತಾಯುಗ ಅಲ್ಲ, ಆದರೆ ಕಲಿಯುಗ ಅದು. ಅಲ್ಲಿ ಅಯೋಧ್ಯ ನಗರದಲ್ಲಿ ನಾನು ಒಬ್ಬ ಶೂದ್ರನಾಗಿ ಹುಟ್ಟಿದ್ದೆ. ಮನೋವಾಕರ್ಮಗಳಿಂದ ನಾನು ಶಿವಭಕ್ತನಾಗಿದ್ದು ಬೇರೆ ದೇವತೆಗಳನ್ನು ನಿಂದಿಸುವಂಥ ಅಭಿಮಾನಿಯಾಗಿದ್ದೆ. ಅಂದರೆ ಶಿವನನ್ನು ಬಿಟ್ಟು ಬೇರೆ ದೇವತೆಗಳನ್ನು ನಾನು ನಿಂದನೆ ಮಾಡ್ತಾ ಇದ್ದೆ. ಧನಮದದಿಂದ ನಾನು ಪ್ರಮಥನಾಗಿದ್ದೆ. ಅಂದರೆ ನನ್ನ ಹತ್ರ ತುಂಬ ಹಣ ಸಂಪತ್ತು ಐಶ್ವರ್ಯ ಇತ್ತಲ್ಲ, ಅದರಿಂದ ನನಗೆ ಮದ ಅನ್ನೋದು ಏರಿತ್ತು. ಆಮೇಲೆ ತುಂಬ ಮಾತಾಡುವಂಥವನು, ಆಮೇಲೆ ಉಗ್ರ ಬುದ್ಧಿ ಇರುವಂಥವನು. ನನ್ನ ಹೃದಯದಲ್ಲಿ
ತುಂಬ ದಂಭ ಅನ್ನೋದಿತ್ತು, ನಾನು ನಂದು ಅನ್ನುವಂಥ ಗರ್ವ, ಅಹಂಕಾರ ಈ ರೀತಿ ಎಲ್ಲ ಇತ್ತು. ಆ ಕಲಿಯುಗದ ಒಂದು ಗುಣ ಸ್ವಭಾವನೆ ಹಾಗಿರುತ್ತಲ್ವಾ, ಆ ಎಲ್ಲ ಗುಣಗಳು ನನ್ನಲ್ಲಿತ್ತು. ಶ್ರೀ ರಘುನಾಥನ ಅಯೋಧ್ಯೆಯಲ್ಲಿ ನಾನು ವಾಸ ಆಗಿದ್ರೂ ಕೂಡ ನಾನು ಆವಾಗ ಅದರ ಮಹಿಮೆಯನ್ನು ನಾನು ತಿಳ್ಕೊಂಡಿರಲಿಲ್ಲ. ಅಂದರೆ ಆಗ ಹಂಗಿದ್ದೆ ನಾನು. ಆದರೆ ಈಗ ನನಗೆ ಅಯೋಧ್ಯೆಯ ಮಹಿಮೆ ಏನು ಅಂತ ತಿಳ್ಕೊಂಡಿದ್ದೀನಿ. ಯಾವುದೇ ಜನ್ಮದಲ್ಲಿ ಯಾವುದೇ ಜೀವಿ ಅಯೋಧ್ಯೆಯಲ್ಲಿ ಏನಾದರೂ ಅವನು ವಾಸ ಮಾಡಿದ್ದೇ ಆದರೆ ಅವನು ಖಂಡಿತವಾಗ್ಲೂ ಕೂಡ ಶ್ರೀರಾಮ ಪರಾಯಣನಾಗ್ತಾನೆ ಅಂತ ವೇದಶಾಸ್ತ್ರಗಳೆಲ್ಲ ಹೇಳ್ತಾ ಇದೆ. ಕೈಯಲ್ಲಿ ಧನುರ್ಬಾಣಗಳನ್ನು ಧರಿಸಿರುವಂಥ ಕೋದಂಡರಾಮನನ್ನು ತನ್ನ ಹೃದಯದಲ್ಲಿ ನಿಲ್ಲಿಸ್ಕೊಂಡಿರ್ತಾನಲ್ಲ, ಅವನೇ ಅಯೋಧ್ಯೆಯ ಪ್ರಭಾವವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಅಂದರೆ ಯಾರಿಗೆ ಭಗವಂತ ಯಾರಿಗೆ ಧನುರ್ಬಾಣಗಳನ್ನು ಕೈಯಲ್ಲಿ ಇಟ್ಕೊಂಡಿರುವಂಥ ಯಾರು ಕೈಯಲ್ಲಿ ಧನುರ್ಬಾಣಗಳನ್ನು ಇಟ್ಕೊಂಡಿರುವಂಥ ಕೋದಂಡರಾಮನನ್ನು ತನ್ನ ಹೃದಯದಲ್ಲಿ ನಿಲ್ಲಿಸ್ಕೊಂಡಿರ್ತಾರೋ ಅಂಥವ್ರಿಗೆ ಮಾತ್ರ ಅಯೋಧ್ಯೆಯ ಒಂದು ಪ್ರಭಾವ ಏನು ಅನ್ನೋದು ಗೊತ್ತಾಗೋದು. ಗರುಡ, ಕಲಿಕಾಲ ಅನ್ನೋದು ತುಂಬ ಕಲುಷಿತವಾಗಿರುವಂಥದ್ದು. ಅದರಲ್ಲಿ ಸ್ತ್ರೀ ಪುರುಷರು ಎಲ್ಲರೂ ಕೂಡ ಪಾಪಕರ್ಮ ನಿರತರು, ಎಲ್ಲರೂ ಕೂಡ ಪಾಪಕರ್ಮಗಳನ್ನು ಮಾಡ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿ, ನಾವು ಕಲಿಗಾಲದಲ್ಲಿದ್ದೀವಿ. ಈಗ ಕಲಿಗಾಲ ಶುರುವಾಗಿ ಒಂದು 5,000 ವರ್ಷ ಆಗಿದೆ ಅಂತ ಹೇಳ್ತಾರೆ. ಈಗಲೇ ಏನು ಪಾಪಗಳು ನಡೀತಾ ಇದೆ, ಆಮೇಲೆ ಮೋಸ, ವಂಚನೆ, ಒಬ್ರಿಗೊಬ್ರು ಕೊಲ್ಲೋದು ಎಲ್ಲ ಮಾಡ್ತಿದ್ದಾರೆ. ಅಷ್ಟೆಲ್ಲ ಪಾಪಕರ್ಮಗಳನ್ನು ಮಾಡುವಂಥವರೇ ಇಲ್ಲಿ ತುಂಬಿಕೊಂಡಿರ್ತಾರಲ್ಲ, ಅಂಥ ಒಂದು ಕಲಿಗಾಲದಲ್ಲಿ ನಾನು ಇದ್ದೆ. ಅದರಲ್ಲಿ ಎಲ್ಲರೂ ಕೂಡ ಪಾಪಕರ್ಮಗಳಲ್ಲೇ ತೊಡಗಿರ್ತಾ ಇದ್ರು. ಅದಕ್ಕೇನು ಅನಿಸೋದಿಲ್ಲ, ಕಲಿಗಾಲ ಅಲ್ವಾ. ಅದರಲ್ಲಿ ಯಾರೋ ಒಬ್ಬರು ಪಾಪ ಮಾಡಿದ್ರೆ ನಮಗೇನೋ ಒಂಥರ ವಿಚಿತ್ರ ಅನಿಸುತ್ತೆ. ಆದರೆ ಇಲ್ಲಿ ಎಲ್ಲರೂ ಪಾಪ ಮಾಡೋರೆ, ಅದರಿಂದ ಏನೂ ಅನಿಸೋದಿಲ್ಲ. ಅದೇ ಸತ್ಯಯುಗದಲ್ಲಿ ಎಲ್ಲರೂ ಕೂಡ ನಿಜಾನೇ ಹೇಳ್ತಾರೆ. ಈಗ ನಾವು ಅದನ್ನು ಕೇಳಿದ್ರೆ ಹೆಂಗಪ್ಪ ಯಾವಾಗಲೂ ನಿಜ ಹೇಳ್ಕೊಂಡೇ ಇರೋದು, ಧರ್ಮವಾಗೇ ಹೇಗೆ ನಡ್ಕೊಳ್ಳೋದು ಅಂತಂದ್ಬಿಟ್ಟು ನಮ್ಗೆ ಅನಿಸುತ್ತಲ್ವಾ. ಆದರೆ ಕಲಿಯುಗದ ಧರ್ಮ ಏನು, ಇದರಲ್ಲಿ ಪಾಪಕರ್ಮಗಳೇ ಮಾಡುವಂಥದ್ದು. ಎಲ್ಲರೂ ಕೂಡ ತುಂಬ ಕೆಟ್ಟವರಾಗಿರ್ತಾರೆ, ಕಲುಷಿತರಾಗಿರುವಂಥವ್ರೇ ಇರ್ತಾರೆ. ಯಾಕಂದರೆ ಕಲಿಕಾಲನೇ ಕಲುಷಿತವಾಗಿರುವಂಥದ್ದು. ಅದರಿಂದನೇ ಅದರಲ್ಲಿರುವಂಥ ಸ್ತ್ರೀ ಪುರುಷರು ಎಲ್ಲರೂ ಕೂಡ ಪಾಪಕರ್ಮಗಳಲ್ಲಿ ನಿರತರಾಗಿದ್ರು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.